ಅಧ್ಯಕ್ಷರೇ ಕೇಳ್ರಿ ಅಧ್ಯಕ್ಷರೇ, 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಏನ್ ಅಧ್ಯಕ್ಷರೇ ಮಾತೇ ಚಾಲು ಮಾಡಿಲ್ಲ, ಹೆಂಗ್ ಮುಗಿಸಿಲ್ಲ ಅಧ್ಯಕ್ಷರೇ? 2 ನಿಮಿಷದಲ್ಲಿ ಮುಕ್ತಾಯ ಮಾಡಿ. ಅವರೆಲ್ಲ ಅರ್ಚನೆ ಮಾಡಿದ್ರು, ಶುರು ಮಾಡಿಲ್ಲ. ಪ್ರಾರಂಭ ಮಾಡ್ಲಿ ಮತ್ತೆ ಈ ರೀತಿ ಮತ್ತೆ ಬೇಡ. ಮಾನ್ಯ ಅಧ್ಯಕ್ಷರೇ, ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ, ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತದ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತಾನಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ, ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನೆ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ? ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ, ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ. ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में वो तलवार पुरानी थी, बूढ़े भारत में भी फिर से आई नई जवानी थी, राजवंश ने ब्रुकुटी थानी थी, खूब लड़ी मर्दारी थी, वो झांसी रानी लक्ष्मी थी अध्यक्षರೇ. ಬಜೆಟ್ಗೆ ಏನು ಸಂಬಂಧ ಅಧ್ಯಕ್ಷರೇ? ಅಧ್ಯಕ್ಷರೇ ಬಜೆಟ್ಗೆ ಏನು ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಏನು ಮಾತಾಡೋದು? ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರು ಇಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ಮೂರು ಕೋಟಿ ಜನರು ಸಹಿ ಮಾಡಿಸ್ಬಿಡ್ತೀನಿ ವಿಕ್ಟೋರಿಯಾ ರಾಣಿಗೆ ಅಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಬಜೆಟ್ ಇದು ಭವ್ಯ ಭಾರತ, ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ झूठ बोलना ऊपर जाना है, वहाँ पैदल ही जाना है. झूठ मत बोलो, खुदा के पास जाना है, हाथी है ना घोड़ा है, वहाँ पैदल ही जाना. इंದು 100 ಹೇಳ್ತೀನಿ. ಏನ್ರಿ ಅಲ್ಲ ಮಾತಾಡಿ, ಏನು ಪ್ರಗತಿ ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗ ಲಾಡ್ ಸಾಹೇಬ್ರೆ ಮಾತಾಡ್ರಿ ಸಾಕು ಅಧ್ಯಕ್ಷರೇ. ಬಜೆಟ್ ಮೇಲೆ ಮಾತಾಡಿ ಕೇಳ್ರಿ. ಒಂದು ಕಾಲ ಅಷ್ಟಿದ್ರೆ ಸಮಯ ಮುಗಿಯಿತು. ನಿಮ್ ಯುಪಿ ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಮಂತ್ರಿಗಳನ್ನ ಐತಿಹಾಸಿಕ ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವರು ಅರ್ಥನೆ ಮಾಡ್ತಾರೆ. ಉತ್ತರ ಕೊಡ್ತಾ ಹೇಳಿ.
ಯಾರು ಇವರು ಉತ್ತರ ಕೊಡ್ತೀವಿ ಇವ್ರಿಗೆ ಅರ್ಚನೆ ಮಾಡಿದೀವಾ? ಸಾವರ್ಕರ್ ಅವರು ಹೇಳಿ ಯಾವ ಪೂಜೆ ಬೇಕಾದ್ರೂ ಬಗ್ಗೆ ಉತ್ತರ ಕೊಡ್ತಾರೆ ಹೇಳಿ. ಸರ್, ಯಾಕೆ ಅರ್ಚನೆ ಮಾಡ್ತೀರಾ? ಇಲ್ಲ, ಒಂದ್ ನಿಮಿಷ. ನೀವು ಕೇಳ್ರಿ, ಕುಂತು ಕೇಳ್ರಿ. ಕೇಳ್ತೀನಿ. ಸಾವರ್ಕರ್ ಅವರು ನನ್ನ ಅವಕಾಶದ ಇದು ನನ್ನ ಅವಕಾಶದ ಸರ್. ನಮ್ಮ ಚಾನ್ಸ್ ಸರ್. ನೀವು ಮಾತಾಡ್ತಾರೆ. ದಯವಿಟ್ಟು ಅಧ್ಯಕ್ಷರೇ. ಏನ್ ಕುಂತ್ ಕೇಳಂದ್ರಿ ಏನು? ವೀರ್ ನೀವು ಪಂಚಾಯತ್ ಮಾತಾಡ್ರಿ. ನೀವು ಕುಂತ್ ಕೇಳಂದ್ರಿ? ರಾಜ ಹಿಂಗಿದ್ದ ಗಂಟೆ ಬಿಡಿದ್ದು. ಇವತ್ತು ಎರಡು ಎಕ್ಸಾಂಪಲ್ ಪ್ರಾರಂಭ ಮಾಡಿ. ಅದೇ ಎಕ್ಸಾಂಪಲ್ಗಳು ತೊಂದರೆದೊಳಗಾರ ಅಧ್ಯಕ್ಷರೇ, ರಸಗೊಬ್ಬರ ಪ್ರಾರಂಭ ಮಾಡಿ. ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ ಭಟಿಂಡಾದಲ್ಲಿ ಅಧ್ಯಕ್ಷರೇ, ಪಂಜಾಬಿನ ಭಟಿಂಡಾದಲ್ಲಿ ಸರ್ ಫೋಟೋ ಹಾಕೋಬೇಕು ಅಧ್ಯಕ್ಷರೇ. ಅದು ದೊಡ್ಡ ಪ್ರಮಾಣದಲ್ಲಿ ಪಂಜಾಬಿನ ಭಟಿಂಡಾದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ಗೋವುಗಳ ಮುಖಾಂತರ ಸಾವಯವ ಕೃಷಿಯಿಂದ ದೇಶದಲ್ಲಿ ಅತ್ಯಂತ ಗೋಧಿ ಬೆಳೀತಕ್ಕಂಥ ಸ್ಥಾನ ಅದು ಭಟಿಂಡ ಅಧ್ಯಕ್ಷರೇ. ಆದ್ರ ಅಧ್ಯಕ್ಷರೇ, ಈ ಬಜೆಟಿನಲ್ಲಿ ಸಾವಯವ ಕೃಷಿಗಾಗಿ ನಾವು ಏನ್ ಕೊಟ್ಟಿದ್ದೀವಿ ನಾವು ವಿಚಾರ ಮಾಡ್ಬೇಕು ಅಧ್ಯಕ್ಷರೇ. ಅವತ್ತು ಗೋ ಹತ್ಯೆ ಪರಿಣಾಮದಿಂದಾಗಿ ರಸಗೊಬ್ಬರದ ಪರಿಣಾಮವಾಗಿ ಇವತ್ತ ಭಟಿಂಡಾದಲ್ಲಿ ಎಷ್ಟು ಕ್ಯಾನ್ಸರ್ ಪೇಷಂಟ್ ಅವ ಅಂತ ಹೇಳಿ ತಾವು ತಿಳ್ಕೋಬಹುದು ಅಧ್ಯಕ್ಷರೇ. ಇವತ್ತ ಸರ್ಕಾರದ ವತಿಯಿಂದ ಭಟಿಂಡಾಲಿಂದ ಬಿಕ್ನಿಯರ್ ತನಕ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಹೇಳಿ ಟ್ರೈನ್ ಚಾಲು ಮಾಡ್ಯಾರ ಅಧ್ಯಕ್ಷರೇ. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಅಧ್ಯಕ್ಷರೇ ಪ್ರೊಕೋವಾಕ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಏನಂತ ಹೇಳ್ತಾನೆ ಅಧ್ಯಕ್ಷರೇ? ಈ ದೇಶದಲ್ಲಿ ಅಣುಬಾಂಬಿಗಿಂತ ರಸಗೊಬ್ಬರ ಮೋಸ್ಟ್ ಡೇಂಜರ್ ಅಂತ ಹೇಳ್ತಾನೆ ಅಧ್ಯಕ್ಷರೇ. ಅಧ್ಯಕ್ಷರೇ, ತಾವು ಹೋದ್ರಿ ನನಗೆ ಮಾತಾಡ್ ಗೊತ್ತಿಲ್ಲ ಅಧ್ಯಕ್ಷರೇ. ಈಗ ಚಾಲು ನಮ್ಗೆ ಆಯ್ತು. ಈಗ 5 ನಿಮಿಷ ಮುಗಿಸಿ ನೋಡಿ. ನಿಮ್ ಕೈ ಮುಗಿತಿಲ್ಲ. ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ವಿಷಯ ಮಾತಾಡಿ. ಈಗ ಲಾಸ್ಟ್ 5 ಮಿನಿಟ್ಸ್ ಕೊಡ್ತೇನೆ. ಈಗ ನೋಡಿ, ಎಲ್ಲರೂ ಮಾತಾಡ್ಬೇಕಲ್ಲ. ಅದನ್ನ ನಾನು ಹೇಳಿದೆ ಅದಕ್ಕೆ. ಓಕೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ನಾನು ಶಿಕ್ಷಣದ ಬಗ್ಗೆ ಮಾತಾಡ್ಬೇಕು ಅಧ್ಯಕ್ಷರೇ. ಸಾಹೇಬ್ರೆ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ. ನಾನೊಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ ಸರ್ಕಾರಿ. ಇವತ್ತು ನಾವೇನ್ ಹೇಳ್ತೀವಿ ಅಧ್ಯಕ್ಷರೇ, ಅತ್ಯಂತ ಹೆಮ್ಮೆಯಿಂದ ಈ ಜಗತ್ತಿನ ಮೊದಲ ವಿಶ್ವವಿದ್ಯಾಲಯ, ಇಡೀ ಜಗತ್ತಿನೊಳಗೆ ಯಾವುದೇ ಒಂದು ವಿಶ್ವವಿದ್ಯಾಲಯದ ಅಂದ್ರ ಅದು ಕಾಶಿ. ಪೈಥಾಗೋರಸ್ ಇಲ್ಲಿ ಗಣಿತ ಶಾಸ್ತ್ರವನ್ನ ಅಧ್ಯಯನ ಮಾಡ್ದ ಅಂತ ಹೇಳಿ ವಾಲ್ಟೇರ್ ಹೇಳ್ತಾನೆ ಅಧ್ಯಕ್ಷರೇ. ನಳಂದ ವಿಶ್ವವಿದ್ಯಾನಿಲಯ, ತಮಗೆ ಗೊತ್ತದ ನಳಂದ ವಿಶ್ವವಿದ್ಯಾನಿಲಯ 10,000 ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ರು. 2,000 ಉಪನ್ಯಾಸಕರು ಅಂದ್ರ ಒಬ್ಬ ಉಪನ್ಯಾಸಕ 5 ರಿಂದ 6 ಮಂದಿ ಸ್ಟೂಡೆಂಟ್ ಕಲಿಸ್ತಾ ಇದ್ದನು. ಯಾವತ್ತು ನಾವು ನಳಂದ ವಿಶ್ವವಿದ್ಯಾಲಯ ಯಾರಿಗೆ ಫಾಲೋ ಮಾಡ್ಲತ್ತವ ಅಂದ್ರ ಚೈನಾ, ಜಪಾನ್, ಅಮೆರಿಕ ಫಾಲೋ ಮಾಡ್ಲತ್ತವ ಅಧ್ಯಕ್ಷರೇ. ಆದ್ರ ಇವತ್ತು ನಮಗೇನ್ ದುರ್ದೈವದ ಅಂದ್ರೆ ಅಧ್ಯಕ್ಷರೇ, ನಮ್ಮ ಭಾಗದೊಳಗ ನಂಗೆ ಬಹಳ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. SSLC ರಿಸಲ್ಟ್ ಹೋದ್ಸಲ ಲಾಡ್ ಸಾಹೇಬ್ರೆ, ಹೋದ್ಸಲ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ನಮ್ಮ ಲಾಸ್ಟ್ ರಿಸಲ್ಟ್ ಅಂದ್ರ ನಮ್ಮನ್ನೇ ಅಧ್ಯಕ್ಷರೇ. ಯಾಕೆ ಅಧ್ಯಕ್ಷರೇ ಅಂದ್ರ ನಮ್ಮವ್ರಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ಪರೀಕ್ಷಾ ಭಯ ಅಂದ್ರ ಇವತ್ತಿಗೆ ಪರೀಕ್ಷಾ ಭಯ ಅದ ಅಧ್ಯಕ್ಷರೇ. ನಾನು 10ನೇ ಪಾಸ್ ಆಗಿ 34 ವರ್ಷ ಆಯ್ತು ಅಧ್ಯಕ್ಷರೇ. ತಾವೆಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು. ಬಜೆಟ್ ಅಲ್ಲಿ ಮಾತಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.